ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಿ ಎಲ್ಲರೂ? ಆರಾಮಿದ್ದೀರಿ? ನಾವು ಭೀ ಮಸ್ತ್ ಆರಾಮಾಗಿದ್ದೀವಿ ನೋಡ್ರಿ. ಫುಲ್ ಇವತ್ತು ಚಮಕ್ ಚಮಕ್ ಕಾಣತ್ತೀನ. ಅದಕ್ಕಂತಂದ್ರೆ ಇವತ್ತು ನ್ಯೂ ಇಯರ್ ಫಸ್ಟ್ ಡೇ. ಸೊ ಫಸ್ಟ್ಲಿ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ನಮ್ಮ ಮನೆಗ ಈಗ ಸಂಜೆಗೆ ನಾವು ನಿನ್ನೆ ಏನಾಗಿತ್ತು, ನಿನ್ನೆ ಸೆಲೆಬ್ರೇಟ್ ಮಾಡಿಲ್ಲ, ರಾತ್ರಿಗೆ ಟಯರ್ಡ್ ಆಗಿದ್ದೆ ಅಲ್ಲ. ಸೊ ಅದಕ್ಕಂತ ನಾವು ಸೆಲೆಬ್ರೇಟ್ ಮಾಡಿಲ್ಲ, ಜಲ್ದಿನೇ ಮಕ್ಕೊಂಡಿವಿ ನಾ ಮತ್ತು ನನ್ನ ತಂಗಿ. ಇಲ್ಲಿ ಜಲ್ದಿನೇ ಮಲ್ಕೋತೀವನ, ನಮಗೆ ಅದೇ ರೂಟೀನ್ ಅದ. 11 ಬಿಗ್ ಬಾಸ್ ಮುಗಿಸ್ಕೊಂಡು 11 ಮಲ್ಕೋತೀವಿ. 11-11 ತನ. ನಿನ್ನೆ ನಮಗೆ ಒಟ್ಟು ಎಚ್ಚರನೇ ಆಗಿಲ್ಲ. ಕೇಕ್ ಕಟ್ ಮಾಡ್ಬೇಕಂತ ನಮ್ಮಪ್ಪ ಎಲ್ಲ ತಂದು ಇಟ್ಟಿದ್ರು ಸೆಲೆಬ್ರೇಟ್ ಮಾಡ್ಬೇಕಂತ. ಸೊ ಆಗಲಿಲ್ಲ. ಅದಕ್ಕೇನು ಮಾಡಿದೆವು, ನೆಕ್ಸ್ಟ್ ಡೇ ಈಗ ಸಂಜೆ ಹೆಂಗೂ ನಮ್ಮ ಟ್ಯೂಷನ್ ಹುಡುಗರು ಭೀ ಬರ್ತಾರಲ್ಲ, ಸೊ ಅವ್ರು ನಮ್ಮ ಟ್ಯೂಷನ್ ಹುಡುಗರು ಸಂಗಡ ಸೆಲೆಬ್ರೇಟ್ ಮಾಡಿದ್ರೆ ಆಯ್ತಂತ ಇವಾಗ ಸೆಲೆಬ್ರೇಟ್ ಮಾಡತ್ತೀನಿ. ಹಾಗೆ ಸ್ವಲ್ಪ ಹೊರಗೆ ಭೀ ಹೊಂಟೀವಿ. ಸೊ ಅದಕ್ಕೆ ಫುಲ್ ಬ್ಲಾಗ್ ನೋಡ್ರಿ, ಫುಲ್ ಚಲೋ ಅದ, ಇಂಟ್ರೆಸ್ಟಿಂಗ್ ಅದ. ಫುಲ್ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ನೋಡ್ರಿ. ಸೊ ಎಲ್ರಿಗೂ ಇನ್ನೊಂದು ಸಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು, ಹ್ಯಾಪಿ ನ್ಯೂ ಇಯರ್. ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಟ್ಯೂಷನ್ ಹುಡುಗರಿಗೆ ತೋರಿಸ್ತೀನಂತ ಬರ್ರಿ. ಹಾಯ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಮತ್ತೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿ ರಾತ್ರಿಗೆ? ಓ, ಇವತ್ತು ಸೆಲೆಬ್ರೇಷನ್ ಮಾಡ್ತೀ? ಆಯ್ತು. ಈಗ ಹಾಂ, ನೀನು ಇನ್ನೇ ಸೆಲೆಬ್ರೇಷನ್ ಮಾಡಿದ್ದಿ? ಏನು ಮಾಡಿದ್ದಿ ರಾತ್ರಿ? ರಾತ್ರಿ ಮಾಡಿ ಏನು? ಹಾಂ, ಏನು ಸೆಲೆಬ್ರೇಟ್ ಮಾಡಿದ್ದಿ? ಹಾಂ, ನಿನಗೆ ಗೊತ್ತಿಲ್ಲ? ಕೇಕ್ ಕಟ್ ಮಾಡಿ. ಹಾಂ, ಹೇಳಬೇಕು ಕೇಕ್ ಕಟ್ ಮಾಡಿ ನಕ್ಕ ಅಂತ. ವಿಷ್ಣು, ನೀ ಏನು ಮಾಡಿದಿ? ಹಾಂ, ಕೇಕ್ ಕಟ್ ಮಾಡಿ. ಮತ್ತು ನೀನೇ ತಿಂತಿದ್ದಿ, ಇನ್ನೊಬ್ಬರಿಗೆ ಕೊಟ್ಟಿಲ್ಲ. ಜಾನ್ವಿ, ನೀನೇ ಮಾಡಿದ್ದು ನೀ ಬಿ. ಈಗ ಮತ್ತೆ ಇನ್ನೊಂದ್ಸಲ ಸೆಲೆಬ್ರೇಟ್ ಮಾಡಮು. ಓಕೆ, ಚಲೋ, ಥಮ್ಸ್ ಅಪ್. ಮತ್ತು ಹರ್ಷ ಮೇಡಮ್ ಅವ್ರಿ, ನೀವು ಏನು ಸೆಲೆಬ್ರೇಟ್ ಮಾಡಿರಿ? ನಾವು ಸೆಲೆಬ್ರೇಟ್ ಮಾಡಿದ್ರಿ, ಈಗ ಮಾಡ್ತೀವಿ. ಎದಕ್ಕೆ ಮಾಡಿಲ್ರಿ? ನಾವು ನಿನ್ನೆ ದಿನ ನಾವು ಸ್ಕೂಲಿಗೆ ಹೋಗ್ತಿರ್ತೀವಲ್ಲ, ಅದಕ್ಕಂತ ದಿನ ಜಲ್ದಿ ಮಕ್ಕೊಳ್ತೀವಿ. ನಾರ ಪೂರನೇ ಜಲ್ದಿ ಮಕ್ಕೊಂಡಿನಿ, 10:30ಗೆ ಮಕ್ಕೊಂಡಿನಿ. ಕೇಕ್ ಅದೆಲ್ಲ ತಂದು ಇಟ್ಟಾರ, ಮಾಡ್ಬೇಕಂತ ಒಟ್ಟ ಎಚ್ಚರಿ ಆಗಿಲ್ಲ. ನಮ್ಮ ಮಮ್ಮಿ ಪಾಪನು ಹಬ್ಬದ್ರು, ಒಟ್ಟ ಎದ್ದಿದ್ದೀವಿ ನಾವು. ಹೋಲ್ಬಿಡಪ್ಪ, ನಾಳೆಗೆ ನೆಕ್ಸ್ಟ್ ಡೇ ನಮ್ಮ ಟ್ಯೂಷನ್ ಹುಡುಗರು ಸಂಗಟ್ ಮಾಡಿದ್ರೈತಂತ ಈಗ ಸೆಲೆಬ್ರೇಟ್ ಸ್ಟಾರ್ಟ್ ಮಾಡಮ್ಮ. ಚಲೋ, ಥಮ್ಸ್ ಅಪ್. ತೊಗೊಂಡು ಹೊಂಟಾಳ ನೋಡ್ರಿ ನಮ್ಮ ಅಕ್ಕ ಈಗ ಕೇಕ್. ಇದು ಫ್ರಿಜ್ದಾಗ ಇಟ್ಟಿದ್ದೇವಲ್ಲ, ಸ್ವಲ್ಪ ಇದಾಗಿದೆ. ಮೆತ್ತಗ ಪುಟ್ಟ. ಬಟ್ ಅದು ಕೇಕ್ ಕೋಲ್ಡ್ ಕೇಕ್ ಇತ್ತಲ್ಲ, ಅದಕ್ಕೆ ಫ್ರಿಜ್ನಾಗ ಇಡ್ಬೇಕಾಗ್ತದೆ, ಇಲ್ಲಾಂದ್ರೆ ಪೂರಾ ಬುರ್ಗ ಆಗಿರ್ತದೆ ಅದು ಕೇಕ್. ನೋಡಿ ಕ್ಲೋಸ್ ಅದ. ಆಕಿ ಬಿ ರೆಡ್ ಟಾಪ್ ಹಾಕೊಂಡಳ್ರಿ. ರೆಡ್ ಮ್ಯಾಚಿಂಗ್ ಆಗ್ಯಾರ. ನಾ ಬಿ ಚಲೋ ಕಾಣತ್ತೀನಿ, ಇದು ಬಿ ಕ್ಯೂಟ್ ಕಾಣತ್ತೆ. ಇದು ಒಂದೇ ಚಂದ ಕಾಣತ್ತದ್ರಿ, ಇದು ಚಂದ ಕಾಣಲ್ಲ ಯಾವಾಗ ಬಿ. ಹ್ಯಾಪಿ ನ್ಯೂ ಇಯರ್. ಹಾಂ, ಸಾಕು, ಏನು ಭೀ ಮಾಡಬೇಡಿ, ಎಲ್ಲ ಸ್ಟಾರ್ಟ್ ಮಾಡಿ. ಇಟ್ಟೇ ಇಡಿಲ್ಲ? ಹಾಂ, ಅಷ್ಟೇ ಇಡೀನಿ. ಹಂಗೆ ಗಿಫ್ಟ್ ಕೊಡ್ರಲಕ್ಕೆ ತಗೋರವು. ಅಲ್ಲೆಲ್ಲ ಮಾತಾಡಬೇಡ, ಅದ್ರಾಗೆಲ್ಲ ಕೇಳಿಸ್. ಯವ್ವ, ಇದೊಂದು ಹಚ್ಬೇಕು. ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ, ಆಲ್ ಕರ್ನಾಟಕ ಜನಕ್ಕೆ. ಕೈ ಹಿಡಿರಿ, ನನ್ನ ಕೈ ಬಾ, ಅಶ್ವಿನ್ ಕೈ ಹಿಡಿ. ಹೋಗಣ್ಣ. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ರಿ. ಚೈತನ್ಯ ಕಾಣಲಾಗಿದೆ ಬಿಡು, ಈಗ ನೀವು ಕೂಡ್ರಿ. ನಿಂದಿನ ಕಾಣಲಾಗಿದೆ, ಅರ್ಧ ಹೊಟ್ಟಿನೇ ಕಾಣತ್ತದ.
ಈಗ ಇಲ್ಲ ಈಗ ನೀವು ಲೆವೆಲ್ ಬಂದಿನ ಇಲ್ಲ ಇಲ್ಲ ಮಮ್ಮಿ ಇಷ್ಟೇ ಹೇಳಿದಾರ ವಿಡಿಯೋ ಕಿಂಗ್ ಹ್ಯಾಪಿ ನ್ಯೂ ಇಯರ್ ಜಾನ್ವಿ. ಮಾಡು ವಿಷ್ಣು ಹ್ಯಾಪಿ ನ್ಯೂ ಇಯರ್ ಲಕ್ಷ್ಮಿ. ಇವ್ವ ಇಷ್ಟ ಆಗಿಟ್ಟಿದೆ ಒಮ್ಮಲಿಯ ಮತ್ತೇನಲ್ಲ ಬಾಶ್ಮಿನ್ ಹ್ಯಾಪಿ ನ್ಯೂ ಇಯರ್. ತಗೋ ನೀ ಅವಾಗ ಚಾಕ್ಲೇಟ್ ಕೊಟ್ಟಿದ್ದಿಲ್ಲ, ನಾ ಏನಂತಂದಿ ನಾನೇ ತಗೋಬೇಕಂತಂದಿಲ್ಲ, ತಗೋ ಆಮೇಲೆ ಜಲ್ದಿ ಮಾಡ್ಬಾರ್ದು. ಏ ಇತ್ತ ಬಾಯ್ ಕಡೆ ತಿನ್ನಲೇವ ಈ ಕಡ್ಸ ಓ ತಿನ್ನಲ್ಲ ನಾವು ತಿನ್ನಲ್ಲ ಅವ ಏನ್ ಕೊಟ್ಟಿರ್ವಿ. ತಿನ್ನು ಏನಾಗಲ್ಲ ಹಂಗೆಲ್ಲ ಮಾಡ್ಬಾರ್ದು. ಟಿಶ್ಯೂ ಪೇಪರ್ ಐತಲ್ಲ ಕೆಟ್ಕಿ ಹುಟ್ಟಿದ್ದಲ್ಲೇ ನೀನ್ ಆಕ್ಷನ್ ಯಾರ ಅವ ಅಶ್ವಿನ್ ಅಲ್ಲ. ಬರೋಪ್ಪ ಮಮ್ಮಿ ಪಪ್ಪ ಇಬ್ರು ಸೊ ನಮ್ಮ ಸ್ಟೂಡೆಂಟ್ಸ್ ಸದ್ಯಕ್ಕೆ 4 ಮಂದಿ ಅರ, ಇನ್ನು 3 ಅರ. ಅವ್ರು ಇವತ್ತು छुट्टी ಮೇಲಾರ ಬಂದಿಲ್ಲ. ವೇಟ್ ಮಾಡಿ ಸಾಕಾಯ್ತು ನಮಗೆ. 7 ಅಲತ್ತ ಟೈಮ್. ಸೊ ಅದಕ್ಕಂತ ಸ್ಟಾರ್ಟ್ ಮಾಡ್ದೆವು. ಸೊ ಈಗ ಕೇಕ್ ಕಟ್ ಮಾಡ್ದೆವು ನಾವು. ಎಲ್ಲರೂ ರಾತ್ರಿಗೆ ಮಾಡ್ತಾರೆ, ನಾವು ಈಗ ಮಾಡಿ. ಹ್ಯಾಪಿ ನ್ಯೂ ಇಯರ್. ಅದು ಹ್ಯಾಪಿ ನ್ಯೂ ಇಯರ್ ಅಂತ ಬರಲ್ಲ, ಬರ್ಡೇನೆ ಬರ್ತದೆ ಹ್ಯಾಪಿ ಬರ್ಡೇ ಅಂತ. ಇವನಿಗೆ ನೋಡಿ ಎಟ್ಟಕೊಂಟದ ಅಶ್ವಿನಿ ಜಾನ್ವಿ ಇರ್ತದು. ಥ್ಯಾಂಕ್ ಯು ತಿನ್ಸೋಳಮ್ಮ. ಅದಕ್ಕೆ ಸ್ವಲ್ಪ ಇರುತ್ತೆ ವಿಶ್ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಹಾ ಏನು ನಿಂದರ ಹೋಗತ್ತ. ಯಾಕೆ ಗ್ಯಾಂಗ್ ಕರ್ಕೊಂಡು ಬರ್ಬೇಕಂದ ನಾನು. ಅದಕ್ಕೆ ಕೇಳ ಹೋಗ್ತೀನಿ ಆತ. ಹ್ಯಾಪಿ ನ್ಯೂ ಇಯರ್. ಯಾ ಅಮ್ಮ ಬಾ. ಅಮ್ಮ ಬಾ ನೀ ಬಾ 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 ಬೈಲಿ. ಹಾ ಬಾ. ಅಲ್ಲಿ ನೋಡು, ಕ್ಯಾಮ್ರಾಕ್ ನೋಡ್ಬೇಕು. ಅಲ್ಲಿ ಎಲ್ಲಿ ನೋಡ್ಬೇಕು. ಹ್ಯಾಪಿ ನ್ಯೂ ಇಯರ್. ಹಾ ರೈಟ್. ಈಗಿನ ಕೆಳಗಿನ ಹುಡುಗಿ ಅನು ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಅಣ್ಣ. ಸೇಮ್ ಟು ಯು. ಬಾ ಮರ ಬಾ. ನಮ್ಮ ಮಮ್ಮಿ ಬಂದು ನೋಡ್ರಿ, ನಮ್ಮ ಯೂಟ್ಯೂಬ್ ಪಾರ್ಟ್ನರ್. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ವಿಡಿಯೋದ ಫೋಟೋ. ಧರ್ಮ ಪತ್ನಿ. ಅಣ್ಣ ಎಂದಾರ ಮಮ್ಮಿ ಬಿ ತಿನ್ನಿಸ್ತಾರ. ಸೊಲ್ತಾರಪ್ಪ. ಹೇಳ್ರಿ ಇಬ್ರು ಕಲ್ತ್ ಹ್ಯಾಪಿ ನ್ಯೂ ಇಯರ್ ನಮ್ದು ಯೂಟ್ಯೂಬ್ ಫ್ಯಾಮಿಲಿಗೆ ಸಬ್ಸ್ಕ್ರೈಬರ್ಸ್. ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಆಲ್ ಕರ್ನಾಟಕ ಮಂದಿಗೆ, ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ಎಲ್ಲರಿಗೆ ಲೈಕ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಏನಾರ ತಪ್ಪಿದ್ರೆ ಕಮೆಂಟ್ ಮಾಡ್ರಿ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಿ. ಒಳ್ಳೇದು ಮಾಡಿ. ಹೊಸ ವರ್ಷ ಥ್ಯಾಂಕ್ ಯು. ಶುಭಾಶಯಗಳು ಗಂಡ ಹೆಂಡತಿ ಇಬ್ಬರಿಗೆ. ಸುಂದರ ಏನ ಇಟ್ಟಿಲ್ಲ ನಮ್ಮ ಹ್ಯಾಪಿ ನ್ಯೂ ಇಯರ್ ಅಮ್ಮ. ಥ್ಯಾಂಕ್ ಯು ಪಾ. ನನ್ನ ಯೂಟ್ಯೂಬ್ ಪಾರ್ಟ್ನರ್. ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು. ನೋಡ್ತೀನಿ ನನಗೆ ಎಟ್ಟು ಮಾಡುತ್ತೆ. ಹೆಣ್ಣು ಮಕ್ಕಳ ಜೀವನದಾಗ ಒಳ್ಳೇದಾಗಲಿ. ಏನೇನಾ ನಮ್ಮ ಮಮ್ಮಿನ ಜೆರಾಕ್ಸ್ ಕಾಪಿ ಹೇಳ ನೋಡ್ರಿ ಕಿ ಬಂದಳು. ನಮ್ಮ ಮಮ್ಮಿನ ಜೆರಾಕ್ಸ್ ಅವ್ರ ಲಾಡ್ಲಿ. ಹ್ಯಾಪಿ ನ್ಯೂ ಇಯರ್ ಅಮ್ಮ. ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್ ಬಟ. ಸೇಮ್ ಎಷ್ಟ್ರಿ ನಗ್ಲತ್ತಾರ.
ಗಿಫ್ಟ್ ಕೊಟ್ಟನ ಕ್ಯಾಮ್ರಾ ಹಾಂ ಪಪ್ಪಗೆ ನಂತರ ಬಂದು ಏನಿಲ್ಲ ಗಿಫ್ಟ್ ನಿಂದರ್ ಫಸ್ಟ್ ತಮ್ಮನೆಲ್ಲ ಇರ್ತಾರಪ್ಪ. ಅಮ್ಮ ಹಿಂಗೆ ಮಾಡತ್ತಿ ಹ್ಞೂ ಯಾಕ ಬರ್ರಿ ಇಲ್ಲಿ. ಇಲ್ಲ ಇಲ್ಲ ಅಲ್ಲ ಅಲ್ಲ ಏ, ಇಲ್ಲ ನಿಂದರ್ ಬಿಡು ಅಲ್ಲಿ. ಹ್ಞೂ ಇದು ಯಾರಿಗಂದ ಅಶ್ವಿನಿಗೆ ಹ್ಞೂ ತಾವ ಅಶ್ವಿನಿ ಹ್ಯಾಪಿ ನ್ಯೂ ಇಯರ್ ಇವ್ರದೆಲ್ಲದ ಕೊಡು ಜಾನ್ವಿ ಹ್ಯಾಪಿ ನ್ಯೂ ಇಯರ್ ಲಕ್ಷ್ಮಿ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ಅಶ್ವಿನಿ ಇವನಿಗೆ ಬಿ ಕೊಡ್ಲಿ ತಗೋ ನಿಂದು ಇದು ಡಬಲ್ ಗಿಫ್ಟ್ ಆಯ್ತು ನೋಡಿ ಒಂದು. ರಬ್ಬರ್ ಬೇಡ ಏನ್? ಅವ್ರಿಗೆ ಖಾಲಿ ಪೆನ್ ಇಲ್ಲ ಅದಲ್ಲ ಹಿಂದ ಹ್ಯಾಪಿ ನ್ಯೂ ಇಯರ್ ತಗೋ ಅಶ್ವಿನ ಇದು ವಿಷ್ಣು ನಿಂಗೆ ಹ್ಯಾಪಿ ನ್ಯೂ ಇಯರ್ ತಿಲ್ಲಬೇಕು. ಏನ್ ಮಾಡ್ತಾ ಹೋಗ್ತಾನೆ ಅಕ್ಕಿ ಇಲ್ಲ ಹೋಗಲ್ಲ ಅಲ್ಲತ್ತಲ್ಲ ತಗೋ ಹ್ಯಾಪಿ ನ್ಯೂ ಇಯರ್ ಅಕ್ಕಕ್ಕೆ ಹ್ಯಾಪಿ ನ್ಯೂ ಇಯರ್ ಐದು ಹ್ಞೂ ಓಕೆ ಈ ಏನದ ಅವ್ರಿಗೆ ಸೊ ನೋಡ್ರಿ ಎಲ್ಲ ಪಾರ್ಟಿ ನಡಿಲತ್ತದ ನ್ಯೂ ಇಯರ್ ಪಾರ್ಟಿ ಅವ್ರಿಬ್ರು ಮಿಸ್ ಮಾಡ್ಕೊಂಡ್ರು ನೋಡ್ರಿ ಹೌದು ನೋಡು ಬೇಟ. ಚಲೋ ಆತಿತ್ತು ಹಾ ಖರೆ ಬಿ ಇಲ್ಲ ಬೇಟ, ಅಲ್ಲಿ ಹೋಗ್ಯಾರ ಅವ್ರು. ಹಾ ಇವತ್ತು ಭೀಮಾ ಕೊರೆಗಾಂವ್ ಅದಲ್ಲ ಅಲ್ಲಿ ಹೋಗಿ ನೋಡಿ ಸೊ ನವಮಿ ಅವರಿಗೆಲ್ಲ ಪ್ಲೇಟ್ ಸರ್ವ್ ಮಾಡತ್ತಾರ ಸೊ ಶೇವಾ ಮತ್ತು ಕೇಕ್ ಜಲೇಬಿ ಬಿ ತರಿಸಿ ಅಮ್ಮ ಹ್ಞೂಪ್ಪ ಮಕ್ಕಳವ ಗಿಫ್ಟ್ ಓಪನ್ ಮಾಡ್ತೀರಿ ಮಾಡ್ರಿ ಹ್ಞೂ ಮಾಡಕಚ್ಚು. ಅಶ್ವಿನ್ ನಿಮ್ಮ ಸ್ಕೂಲ್ ಸ್ಟಾರ್ಟ್ ಆಯ್ತು ಅಶ್ವಿನೇ ಬರ್ತದ ನೋಡಂಗೆ ವಿಷ್ಣು ಸ್ಕೂಲ್ ಸ್ಟಾರ್ಟ್ ಆಗ್ಯಾವ ನಾಳೆಗೆ ರಾಣ್ಯವ್ರಿಬ್ರು ಗಿಫ್ಟ್ ಓಪನ್ ಮಾಡತ್ತಾರ ಇವ್ರಿಬ್ರು ಭಾಳ ವರ್ಷ ಹೊಂಟಾರಿ ಹ್ಮ್ ಅದು ಸ್ಪೆಷಲ್ ಗಿಫ್ಟ್ ಇಷ್ಟ ಇದ್ದಾಗ ಹೊಂಟ ಹಾ ಸಣ್ಣ ಇರ್ಲಿ ಏನಿಲ್ಲ ಅಂದ್ರೆ ಒಂದು 5 ವರ್ಷ ಆಯ್ತು 4-5 ವರ್ಷ ಆಯ್ತು 6 years ಹಾ 6 ಇಯರ್ಸ್ ಆಯ್ತು ಹೆಂಗದ ಚಲೋ ಅದ ಖರೆ ಬಿ ಒಳಗ ಕಿಟ್ ಬಿ ಅದ ನೋಡಿ ಇನ್ನ ತೆಗೀರಿ ಪೌಚ್ ಇದು ಬಾರ್ಬಿ ಡಾಲ್ ವೆಲ್ಕಮ್ ತಗೋಪ. ಬಂದ್ ತಗೋರಿ ವಿಷ್ಣುಗೂ ಲಕ್ಷ್ಮಿಗೆ ಜಾನುವಿಗೆ ಜಾನ್ವಿ ಪಾಪ ಲೇಟಾಗಿ ಒಳಗೆ ಯಾವಾಗ ಜಲ್ದಿನೇ ಹೋಗೋದಿತ್ತು ಎಲ್ಲಿಗೆ ಹೋಗೋದು ಜಾನು ಸಾಕಂತ. ಜಾನು ನೀ ಬಾ ನೀವು ಓಲತ್ತೆಲ್ಲ ಮನೆ ಈಗ ಮನೆಗೆ ಹೋಗ್ತಿದ್ದೆ. ಜಲ್ದಿ ಹೋಗೋದಂತವ್ರಿ ಅದಕ್ಕೆ ನೀ ಕುಂತಂದ್ರ ಮುರಿತೇನಿಲ್ಲ ನೋಡ್ಲಕ್ ಇವ್ರಿಬ್ಬರು ನಗದ ಭಾರಿ ಅದ ಇವ್ರಿಬ್ಬರು ಸರಿ ನಿಮ್ ಬಿ ಹಾಕ್ತೀನಿ ಅದ್ರೊಳಗೆ ಒಂದೆರಡು ಸ್ಟೆಪ್ ಹಾಕಿ ಹೋಗ್ತಿದ್ರಲ್ಲ ಡಾನ್ಸ್ ಚಲೋ ಮಾಡ್ತಾರೆ ಇವ್ರಿಬ್ರು ಅದೇ ಹೇಳ್ತೀನಿ ನಾವಿ ಲಕ್ಷ್ಮಿ ಮತ್ ಜಾನ್ ಏನೈತಿ ಲಕ್ಷ್ಮಿ ಮ್ಯಾಲ ಜಲೇಬಿ ನೋಡು ಲಕ್ಷ್ಮಿ ಇಲ್ಲ ಆಗಲೇ ಏನ್ ಮಾಡ್ಬೇಕು ಇದು ಇಟ್ಟ ಕುತ್ಕೊಂಡಿದ್ರ ಮ್ಯಾಲ ಈಗ ಜಾನ್ವಿ ನೀ ಬ್ಯಾಗ್ ಹಾಕೋ ಮೊದಲ ಹಿಂದ ಬರ ಅಶ್ವಿನ್ ಪಪ್ಪ ಬಂದ್ರತ್ತ ಅಶ್ವಿನಿ ಪಾಪ ಅಂತಾರ ಏನ್ ಹಿಂದಾರ ಬಾಯಿ ನೋಡು ಹೆಂಗ್ ಮಾಡ್ಕೊಂಡಿದಿ ಪಾರ್ಟಿ ಮುಗೀತು ನಮ್ಮ ಹುಡುಗರ ಸಂಗಟು ಅವ್ರು ಬಿ ಹೋದ್ರು ಈಗ ನಮಗೆ ಸ್ವಲ್ಪ ಹೊರ ಹೋಗೋದದ ಅದ್ರದ್ದು ಬಿ ವ್ಲಾಗ್ ಮಾಡ್ತೀನಂತ ಫುಲ್ ಎಂಟು ತನ ನೋಡ್ರಿ ಟ್ರಾಫಿಕ್ ಜಾಮ್ ನೋಡ್ರಿ ಎಷ್ಟದ ಇಲ್ಲಿ ಮುಂದೆ ನಮ್ಮ ಮಮ್ಮಿ ಮತ್ತು ಪಪ್ಪ ಹೊಂಟಾರ ಬೈಕ್ದಾಗ ನಾವು ಆಟೋದಾಗ ಹೊಂಟೀವಿ ಫುಲ್ ಟ್ರಾಫಿಕ್ ಜಾಮ್ ಸೊ ನಾ ಹೇಳಿದೆಲ್ಲ ವ್ಲಾಗ್ದಾಗ ನಮಗೆಲ್ಲ ಹೋಗೋದದ ಅಂತ ತೋರಿಸ್ತೀನಿ ಇಲ್ಲಿ ಬರೋದಿತ್ತು ನಮ್ಗೆ ಟೆಂಪಲ್
ನಮ್ಮ ಕಲಬುರ್ಗಿದ ಫೇಮಸ್ ಯಾವ ಟೆಂಪಲ್? ಶಾಣ್ಬಸಪ್ಪನ ಟೆಂಪಲ್. ಅಪ್ಪ ಟೆಂಪಲ್. ನಾವು ಶಾರ್ಟ್ ಇದೆ ಅಪ್ಪ ಟೆಂಪಲ್ ಅಂತ ಹೇಳ್ತೀವಿ. ನೀವು ಕೇಳಿರ್ಬೇಕು, ನಮ್ಮ ಕಲಬುರ್ಗಿ ಫೇಮಸ್ ಅದ ಇದು ಅಪ್ಪ ಟೆಂಪಲ್. ಎಲ್ಲಾರ ನಮ್ಮ ಮಮ್ಮಿ ಪಾಪ ಭೀ ಹೊಂಟಾರ. ನಾವು ಆಟೋದಾಗ ಬಂದಿದ್ವಿ. ನಮ್ಮ ಮಮ್ಮಿ ಪಾಪ ಬೈಕ್ ಮಾಡಿ ಬಂದಾವ. ನೋಡ್ರಿ ಎಷ್ಟು ರಶ್ ಆಗ್ಯದ ಫುಲ್ ಗುಡಿ. ಇದು ಮಂಡ್ಯ ರಶ್ ಇರ್ತದೆ ಫಿಕ್ಸ್. ಅದ್ರಾಗ ಏನಾರ ಹಿಂಗೆ ಹಬ್ಬ ಇತ್ತು, ನ್ಯೂ ಇಯರ್ ಇದ್ದಾಗ ಏನು ಭೀ ಅಲ್ಲಿ ನಾವು ಫಸ್ಟ್ ದರ್ಶನ ತೊಗೊಂಬಂದೆ ಶಾಣ್ಬಸಪ್ಪ. ಏನಕ್ಕೆ ಮನೆಗೆ ಒಂದು ಸಾಮಾನು ತೊಗೊಂಡ್ರು ಭೀ ಫಸ್ಟ್ ಇಲ್ಲಿ ಬಂದು ಇದು ಮಾಡ್ತೀವಿ. ಒಂದು ಬೈಕ್ ತಗೊಳ್ಳಿ ಏನೇ ಇರಲಿ, ಇಲ್ಲಿ ಶಾಣ್ಬಸಪ್ಪನ ಗುಡಿಗೆ ಬಂದು ಪೂಜೆ ಮಾಡಿಸಿ ಅಂದ್ರು ಭೀ ಇಲ್ಲಿ ಬಂದು ದರ್ಶನ ತೊಗೊಂಡೆ ಫಸ್ಟ್ ಅಮ್ಮ ಕ್ಯೂಟ್ ಕಾಣತ್ತೀವಿ. ಸೀರೆ ಚಲೋ ಕಾಣತ್ತೆ. ನಾ ಔಟ್ಫಿಟ್ ತೋರಿಸ್ತೇನಂತ ಎಲ್ರದ್ದು. ನಮ್ಮ ಪಪ್ಪ ಬರತನ ನಾವು ಏನೇನು ಹಾಕೊಂಡು ಔಟ್ಫಿಟ್ ನಮ್ಗೆ ತೋರಿಸ್ತೀವಿ. ಇದು ಅದ ನೋಡ್ರಿ ನನ್ನ ಡ್ರೆಸ್. ನಮ್ಮ ಮಮ್ಮಿನ ಸಾರಿ. ಕ್ಯೂಟ್ ಕಾಣ್ತ. ನಮ್ಮ ಮಮ್ಮಿ, ನಮ್ಮ ಚಿಕ್ಕ, ನಮ್ಮ ಪಪ್ಪ, ನಮ್ಮ ತಂಗಿ. ನಡ್ರಿ ದರ್ಶನ ಮಾಡಕ್ಕೆ ಹೋಗಮ್ಮ. ಚಲೋ. ನಮ್ಮ ಅಪ್ಪ ದಿನ ಬರ್ತಾರ ನೋಡ್ರಿ ಇಲ್ಲಿ ಮಂಡೆ ಫಿಕ್ಸ್. ಚಲೋ. ಸೊ ಇಲ್ಲೆಲ್ಲ ಗೊತ್ತೇ ಅದ, ಎಲ್ಲ ಗುಡಿ ಹತ್ರ ಇದು ಟೆಂಗ್, ಫೋಟೋಸ್, ಹಾರ ಇವೆಲ್ಲ ಮಾರ್ತಾ ಇರ್ತಾರ. ನೋಡ್ರಿ ಈಗ ಎಷ್ಟು ರಶ್ ಆಗ್ಯಾವೆಲ್ಲ ಬೈಕ್ಗಳದೆಲ್ಲ. ಲೈನರೇ ಭಾಳ ದೊಡ್ಡದದ. ಅದಕ್ಕಂತ ನಮ್ಮ ಮನ್ಯಾಗ ನಮ್ಮ ಪಪ್ಪ ಏನು ಹೇಳತ್ತಾರ, ಅಲ್ಲೇ ಎದರ್ಲಿಂತ ದರ್ಶನ ಮಾಡ್ಕೊಂಬಂತ ಹೇಳತ್ತಾರ. ಸೊ ಕರೆ ಬಿ ಲೇಟ್ ಬಿ ಆಗ್ತದ. ಡಾಕ್ಟರ್ ದ್ರಾಕ್ಷಣಿ ತಾಯಿ ಮಾತಾಗೆ ಗುರುಮರ ರಾಜ್ಯ ಮಹಾರಾಜಗೆ ಜಯ ನಂ ಪಾರ್ವತಿ ಶಿವ. ಎಲ್ಲ ಕಡೆ ಲೈನ್ ಇರ್ತದೆ ಮಮ್ಮಿ. ನಂದಿ. ಸೊ ಜಾಗ ನೋಡ್ರಿ ಎಷ್ಟದ, ಭಾಳ ಅಂದ್ರೆ ಸುತ್ತಮುತ್ತ ಭಾಳ ಅದ ಜಾಗ. ಆ್ಯಕ್ಚುಲಿ ಇವ್ರದ್ದೇ ಒಂದು ಸ್ಕೂಲ್, ಯೂನಿವರ್ಸಿಟಿ, ಕಾಲೇಜಸ್ಗಳು ಭಾಳ ಅವ. ನಂದಿ ಮಹಾರಾಜ್ ಇದು. ಇಲ್ಲಿ ದಾಸೋಹ ಹೋಗ್ತಾರೆ ಇಲ್ಲಿ ಇದು ಗುಡಿದಾಗ ದಾಸೋಹ ದಿನ ಇರ್ತದೆ ನೋಡ್ರಿ. ಡೈಲಿ ಒಂದು ದಿನ ಭೀ ಹಿಂಗೆ ಬಿಡಲ್ಲ ಅಂತಿಲ್ಲ. ಚಿರಂಜೀವಿ ಇದು ಎಂಟ್ರೆನ್ಸ್ ಅದ ನೋಡ್ರಿ ದಾಸೋಹ. ಆಮೇಲೆ ಎಷ್ಟು ಕ್ಯೂಟ್. ಚಿಕ್ಕ ಎರಡು ಮಾತಾಡು ಇವ್ರ ಬಗ್ಗೆ. ಇವ್ರು ಶರಣಬಸಪ್ಪ ಯಾರು? ಜರ ಜೋರು. ಅಪ್ಪ ದೊಡ್ಡಪ್ಪ ಹಾಂ. ಶರಣಬಸಪ್ಪ ಅವ್ರು ಇದಾರಲ್ಲ, ಲಿಂಗೈಕ್ಯ ಆಗಿದ್ರಲ್ಲ, ಹಾಂ ಅವ್ರ ತಂದೆ ದೊಡ್ಡಪ್ಪ. ಹಾಂ. ಇವ್ರು ಅವ್ರ ಮಗ. ಇವ್ರ ಮಗ ಈಗ ಲಿಂಗೈಕ್ಯ ಆಗಿದ್ರಲ್ಲ ಶರಣಬಸಪ್ಪ ಅವ್ರ ಮಗ ಚಿರಂಜೀವಿ.
ಶಾಣ್ಬಸಪ್ಪ ಸಣ್ಣವರಿದ್ದಾಗ ನೋಡ್ರಿ ಹೆಂಗಿದ್ರು 8ನೇ ಪೀಠಾಧಿಪತಿ. ಖರೆ ಬಿ ನಮ್ಮ ಕಲ್ಬುರ್ಗಿ ಲೆಜೆಂಡರು. ಯವ್ವಾ ಮೈ ಗಾಡ್ ಯಪ್ಪ ನಾ ಅಂಜದ ಸೀರಿಯಸ್ಲಿ. ಅದಕ್ಕೆ ಮಮ್ಮಿ ಬರಲ್ಲ ಅಂತಂದು ಏನಿಲ್ಲಿ ಇವು ನೋಡ್ರಿ ಎಷ್ಟು ಮಸ್ತ್. ಐ ಥಿಂಕ್ ಇಲ್ಲಿ ಇದು ನೀರು ಬರ್ತಾವ, ಮೊದಲು ನೀರು ಬರ್ತೀವಲ್ಲ ನೋಡ್ರಿ ಎಷ್ಟು ಚಲೋ ಲಿಂಗವ ಎಷ್ಟು ಚಲೋ. ಅವ್ರದ್ದು ಸ್ಟ್ಯಾಚು ನೋಡ್ರಿ ಹೆಂಗೆ ಮಾಡ್ಯಾರ. ಹಾಂ ನಂದಿ ಇದು ಮ್ಯಾಲ್ ಬಿ ನೋಡ್ರಿ ಜುಮ್ಮರ್ ಎಷ್ಟು ಭಾರಿ ಅದ. ಫಸ್ಟ್ ದೊಡ್ಡಪ್ಪ ಮತ್ತು ಹಾಂ ಇವರು ಶಾಣ್ಬಸಪ್ಪ ಅವ್ರ ಮಗ. ಇವರು 7ನೇ ಪೀಠಾಧಿಪತಿ, ಇವ್ರು 8ನೇ ಪೀಠಾಧಿಪತಿ ಈಗ ಪ್ರೆಸೆಂಟ್ ಚಿರಂಜೀವಿ. ಹಾಂ ಚಿರಂಜೀವಿ. ಬಿ ಅವ ನೋಡಿ ನಾನು ನೋಡಿಲ್ಲ. ಹಾಂ ದಾಕ್ಷಾಯಣಿ ಅವ್ವಾಜಿ ಯಾರ ನೋಡ್ರಿ ಅವರು. ಫಸ್ಟ್ ಅದೇ ತೊಗೊಂಡು ನಾ ಎಂಟ್ರೆನ್ಸ್ದಾಗ. ಇನ್ನೂ ನೀರು ಬಿಡಬೇಕಾಗಿತ್ತು, ಇನ್ನೂ ಮಸ್ತ್ ಕಾಣ್ತಿತ್ತು, ಏನೋ ಆಗಿದೇನೋ ಅದಕ್ಕೆ ಅವ್ರು ಬಂದಿಟ್ಟಾರೆ. ಬಾ ಇದವರೇ ರಿಯಲ್ ಅನಿಸ್ತ ಚಿಕ್ಕ ಅಲ್ಲ ಕೈಯದು ಎಲ್ಲ ನೋಡಪ್ಪ. ಲೋಕಕ್ಕೆ ಜ್ಞಾನ ಚಕ್ಕು ನೀಡಿದಂತೆ ಜನ್ಮದಾನಿಗೆ ಕಣ್ಣು ಕರುಣಿಸುತ್ತಿರುವ ಸನ್ನಿ ಫಸ್ಟಿಗೆ ತೊಗೊಂಡು ಹಾಕಿ. ಇವರಲ್ಲ ಮಸ್ತದ. ನೋಡ್ರಿ ಎಷ್ಟು ಭಾರಿ ಅದ ನಮ್ಮ ಶಾಣ್ಬಸಪ್ಪನ ಗುಡಿ. ಸೊ ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ಏನು ಸಂದ್ರು? ಹಾಂ ಸ್ವಲ್ಪ ಕಮ್ಮಿ ಆಗ್ಯದ ಈಗ ಲೈನ್.
ಸೊ ಎಲ್ಲ ಕಡೆ ಲೈನ್ ಇತ್ತೆ. ಭಾಳ ದೊಡ್ಡದದ ನೋಡ್ರಿ ಇದು ಟೆಂಪಲ್. ನಾವಾಗೆ ಹೇಳ್ದಂಗೆ ಸ್ಕೂಲ್ ಕಾಲೇಜಸ್ ಭೀ ಭಾಳ ಅವ. ಇವ್ರದೇ ಒಂದು ಯೂನಿವರ್ಸಿಟಿ ಭೀ ಅದ, ಶರಣಬಸವೇಶ್ವರ ಯೂನಿವರ್ಸಿಟಿ ಅಂತ. ಸೊ ನಾ BEd ಇಲ್ಲೇ ಮಾಡೀನಿ, SBR ಅಂತ ಶಾರ್ಟ್ ಫಾರ್ಮ್ದಾಗ SBR ಅಂತ ಹೇಳ್ತೀವಿ, ಶರಣಬಸವೇಶ್ವರ. ಸೊ SBI ಇದು BEd ಭೀ ಇಲ್ಲೇ ಮಾಡೀನಿ. ಹಾಗೆ ಒಂದು ವರ್ಷ ಏನಂತಾರೆ ಟೀಚಿಂಗ್ ಜಾಬ್ ಭೀ ಇವ್ರ ಸ್ಕೂಲ್ದಾಗೆ ಮಾಡೀನಿ, ಅಪ್ಪ ಪಬ್ಲಿಕ್ ಸ್ಕೂಲ್ ಅಂತದ. ನೋಡ್ರಿ ಎಷ್ಟು ಸ್ಪೇಸ್ ಎಷ್ಟು ಜಾಗದ. ಇಲ್ಲೆಲ್ಲ ಸಣ್ಣ ಹುಡುಗರಿಗೆ ಇದು ಮೋಟರ್ ಸೈಕಲ್ ಏನು ಗಾಡಿ ಅದು ಆಡ್ತಾರ. ಸೊ ಆ್ಯಕ್ಚುಲಿ ಇಲ್ಲೆಲ್ಲ ಫೌಂಟೇನ್ ನೀರದು ಬರ್ತಾವ. ಈಗ ಚಳಿ ಥಂಡಿ ಅದಲ್ಲ, ಅದ್ರ ಸಲಕ್ಕಂತ ಚಾಲೂ ಮಾಡಿಲ್ಲೇನೋ. ಪೂರ್ತಿ ಕಲರ್ಫುಲ್ ಲೈಟ್ ನೀರದೆಲ್ಲ ಬರ್ತಾವ. ಆಗ ಈ ಕಡೆ ಎಷ್ಟು ಮಸ್ತ್ ಕಾಣತ್ತದ ನೋಡಿ. ಅಲ್ಲಿ ಚಂದ ಮಾಮ ಇಷ್ಟು ಭಾರಿ ಅದಲ್ಲ. ಸೊ ಶ್ರಾವಣಕ್ಕೆ ಮತ್ತು ಶಿವರಾತ್ರಿ ಏನೇ ಹಬ್ಬ ಇರಲಿ ಫಿಕ್ಸ್ ನಾವಿಲ್ಲಿ ಬರ್ತೀವಿ. ಹುಡುಗರು ನೋಡ್ರಿ ಎಷ್ಟೆಲ್ಲ ಆಡ್ಲತ್ತ. ಸೊ ಇಲ್ಲಿ ಫೋಟೋಶೂಟ್ ನಡೆದದ ಎಲ್ರದ್ದು. ಸೊ ಫುಲ್ ನೋಡ್ರಿ ಈಗ ಫುಲ್ ಗ್ರೀನ್ ಎಲ್ಲ ಹಸಿರು, ಎಷ್ಟು ಚಲೋ ಕಾಣತ್ತದ. ಹಸಿರ ಪರಿಸರ ಏನಂತಾರೆ, ಗ್ರೀನ್ ಎನ್ವಿರಾನ್ಮೆಂಟ್. ಸೊ ದೇವ್ರ ದರ್ಶನ ರೇ ಮುಗೀತು. ಹೆಂಗೂ ಟೈಮ್ ಅದ, ಇನ್ನು 8:30 ಅದ ಟೈಮ್. ಈಗ ಮನೆಗೆ ಹೋಗಿ ಎಲ್ಲಿ ಅಡ್ಗೆ ಮಾಡ್ಬೇಕಂತ. ಸೊ ಹೊರಗೆ ಊಟ ಮಾಡ್ಲತ್ತೀವಿ. ಇಲ್ಲೇ ಸಮೀಪ ಒಂದು ಹೋಟೆಲ್ ಅದ, ಅಲ್ಲೇ ಹೋಗ್ಲತ್ತೀವಿ. ಜಿಂಕೆ ಮರಿ ಹಾಂ ಜಿಂಕೆ. ಚಲೋ ನಮ್ಮ ಅಕ್ಕ ಕಾಲಾಗೆ ಹೊಂಟಾಳ್ರಿ. ಇಷ್ಟೆಲ್ಲ ಡ್ರೆಸ್ ಹಾಕೊಂಡಿನ ಇವತ್ತು. ಇಲ್ಲಿ ಜಾತ್ರೆ ಟೈಮಿಗೆ ರೀ ಹಿಂಗೆ ಒಂದು ಹೆಜ್ಜೆ ಇಡ್ಲಕ್ಕ ಜಾಗ ಇರಲ್ಲ ನೋಡ್ರಿ. ಆ ಲೆವೆಲಿಗೆ ಫುಲ್ ರಶ್ ಇರ್ತದೆ ಜಾತ್ರೆ ಟೈಮಿಗೆ. ಆಯ್ತು ಊಟ ಮಾಡಕ್ಕೆ ಹೊಂಟೀವಿ. ಬರಲಿ ನನ್ನ ಸಣ್ಣ ಕ್ಲಿಪ್ ಹಚ್ತೀನಂತ. ಹಾಗೆ ಯಾರೆಲ್ಲ ಹೊಸಬ್ರು ನೋಡತ್ತೀರಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಯಾರೆಲ್ಲ ಹೊಸಬ್ರು ನೋಡತ್ತೀರಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬರ್ ನೋಡತ್ತೀರಿ ಪ್ಲೀಸ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಶೇರ್ ಫಾಲೋ. ಬಂದೆ ನೋಡ್ರಿ ಮತ್ತೆ ಅದೇ ಹಳಿ ಹೋಟೆಲಿಗೆ. ಆ್ಯಕ್ಚುಲಿ ಅಲ್ಲಿ ಗುಡಿ ಎದುರು ಒಂದು ಹೋಟೆಲ್ ಅದ, ಬಟ್ ಭಾಳ ರಶ್ ಇತ್ತು. ನಮ್ಮ ಮಮ್ಮಿ ಅವಾಗೆ ಹೇಳಿದ್ರು ಮಹಾರಾಜಾಗೆ ನಡಿ ಅಂತ. ಬಟ್ ನಾವೇನು ಅಂದ್ಕೊಂಡೆ ಅಲ್ಲೇ ಎದುರು ಸಮೀಪ ಆಗ್ತದಲ್ಲ ಜಲ್ದಿ ಮುಗಿಸ್ಕೊಂಡು ಹೋಗೋದಂತ. ಬಟ್ ಅದಕ್ಕಂದು ಮತ್ತೆ ರಶ್ ಇತ್ತು, ಇಲ್ಲೇ ಬಂದೆವು ಡೈರೆಕ್ಟ್. ಸೊ ನನ್ನ ಬ್ಲಾಗ್ದಾಗ ಎಲ್ಲ ವೀಡಿಯೋಸ್ ಹೆಂಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾವ. ಇದ್ರಾಗ ಚೆಕ್ ಮಾಡಲ್ಲ. ಇದು ವಿಡಿಯೋ ನಾ ಭಾಳ ಸಲ ಹಾಕಿನಿ. ಇಲ್ಲಿಂದು ಡಿನ್ನರ್ ವಿಡಿಯೋ ಮಹಾರಾಜ ಸ್ಪೆಷಲ್. ಸೊ ಇವ್ರು ಫೋಟೋ ಶೂಟ್ ಮಾಡಿದ್ವಿ. ವಾವ್ ಕ್ಯೂಟಿ ಮಮ್ಮಿ. ನಮ್ಮ ಮಮ್ಮಿದ ಬ್ಲಾಗಿನ ಭಾಳ ಹುಚ್ಚಪ್ತದ ನೋಡ್ರಿ ಕರವಿ. ಇಷ್ಟು ಪುಷ್ ನಮ್ಮ ಮಮ್ಮಿನೇ ಮಾಡ್ಲತ್ತಾಳ. ನನಗೆ ಇಷ್ಟು ಫೋರ್ಸ್ ಇರಲಿಲ್ಲ ಅಂತ ನಾ ಇಷ್ಟು ಏನಂತಾರೆ ಇದು ಬ್ಲಾಗ್ ಕ್ರಿಯೇಟ್ ಮಾಡಿದೆ. ಬ್ಲಾಗ್ ಮಾಡತ್ತೀನಿ, ID ಕ್ರಿಯೇಟ್ ಮಾಡತ್ತೀನಿ. ಚಲೋ ಸಬ್ಸ್ಕ್ರೈಬರ್ಸ್ ಆದರು. ಯಾವಾಗಲೂ ಮಮ್ಮಿ ಹೇಳಿದ ಮಾತು ಕೇಳಬೇಕು. ಕೇಳಬೇಕು, ಮಮ್ಮಿ ಹೇಳಿದ ಮಾತು ಕೇಳಬೇಕು. ಸೊ ಚಲೋ ಊಟ ಮಾಡತ್ತೀವಿ, ಆರ್ಡರ್ ಮಾಡ್ತೀವಿ ಈಗ. ಸುಂದ್ರ ಏನು ಹಾಗೆ ವಿಡಿಯೋ ಫುಲ್ ನೋಡ್ರಿ. ಯಾವಾಗ ಭೀ ಹೇಳ್ತೀನಿ, ಇದು ಸ್ಟಾರ್ಟಿಂಗ್ ಭೀ ಹೇಳ್ತೀನಿ, ನಡು ಭೀ ಹೇಳ್ತೀನಿ, ಎಂಡ್ ಭೀ. ಲೈಕ್ ಭೀ ಮಾಡ್ರಿ, ನೋಡ್ಲತ್ತೀರಿ ಲೈಕ್ ಭೀ ಮಾಡ್ರಿ.
ವಿಡಿಯೋಸ್ ಎಲ್ಲ ಲೈಕ್ ಮಾಡಿದ್ರೆ ಮಾಡಿರಿ, ನಮಗೂ ಸ್ವಲ್ಪ ಶೇರ್ ಬಿ ಮಾಡಿರಿ, ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ರಿಲೇಟಿವ್ಸ್ ಸೊ ಎಲ್ಲ ಫ್ಯಾಮಿಲಿ ಬ್ಲಾಗ್ಸ್ ಮಾಡ್ತೀವಿ, ಕುಕಿಂಗ್ ಬ್ಲಾಗ್ಸ್ ಮಾಡ್ತೀವಿ, ನಾನು ಸ್ಕೂಲಿಂದ ಮಾಡ್ತೀನಿ, ನಾನು ಕುಕಿಂಗ್ ಬ್ಲಾಗ್ಸ್, ನಾನು ಸ್ಕೂಲಿಂದ ಬ್ಲಾಗ್ಸ್ ಭೀ ಮಾಡ್ತೀನಿ. ಸೊ ಎಲ್ಲ ಓವರ್ ಆಲ್ ಎಲ್ಲ ಎಂಟರ್ಟೈನ್ಮೆಂಟ್ ಫನ್ ಎಲ್ಲ ಇರ್ತಾವೆ. ಸೊ ವಿಡಿಯೋಸ್ ನೋಡಿರಿ, ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಭೀ ಮಾಡಿರಿ. ಹಚ್ಚಿರೇ ಇಲ್ಲ ಆರಾಮೈತಿ ನಾನು ನಮ್ದು ಊಟ ಬಂತು ನೋಡ್ರಿ. ಈಗ ಫಸ್ಟ್ ನಾವು ಸ್ಟಾರ್ಟರ್ಸ್ ಹೇಳಿದೆವು, ಗೋಬಿ ಮಂಚೂರಿ. ಇದು ವಿಡಿಯೋ ನಾ ಮಾಡತ್ತೀನಿ ರೀ. ನಮ್ಮ ಅಕ್ಕ ಸ್ವಲ್ಪ ಆಕಿಂದೇನು ಸ್ಕೂಲ್ ವರ್ಕ್ ನಾಳೆಗೆ ಡೆಮೋ ಅದ ರೀ, ಅದಕ್ಕಂತ ಸ್ವಲ್ಪ ಬ್ಯುಸಿ ಆಳ ಪ್ರಿಂಟೌಟ್ ಕಳ್ಸೋ ಸಲಕ್ಕೆ, ಅದಕ್ಕೆ ನಾ ಮಾಡತ್ತೀನಿ ವಿಡಿಯೋ. ಚಂಕಣ ಅಂತಾರಲ್ಲ ಇಬ್ಬರು ರೆಡ್ ಆಗ್ಯಾರ. ಮೆರೂನ್ ರೆಡ್ ಹೆಂಗದಮ್ಮ ಊಟ? ಸಾರಿ ಗೋಬಿ ಮಂಚೂರಿ ನಿಂದು ಹೆಂಗೆ ಫೇವ್ರೇಟ್ ಹೋಟೆಲ್ ಆಗ್ತವ? ಅವ್ರು ಹೆಂಗೆ ಮಾಡಿದ್ರೆ ಪಸಂದ್ ಬರ್ತದೆ. ನನಗೆ ಬೇರೆ ಕಡೆ ಇಷ್ಟ ಆಗಲ್ವ, ಅದು ಹೇಳ್ತೇನೆ ಮತ್ತೆ. ನಾನು ಅಂದಿದ್ದೀನಿ ಕುಡಿಯೋದ್ರೆ ನೀವು ಬೇರೆ ಕಡೆ ತೊಗೊಂಡ್ರಿ, ನಿನ್ನ ಮನ್ಸಿಂದೇ ಆಯ್ತು ನೋಡಿ. ನನ್ನ ಮನಸ್ಸಿಂದ ಆಯ್ತು. ಮಹಾರಾಜ. ಇಲ್ಲಿ ನೋಡ್ರಿ ಊಟ ಇಷ್ಟು ಟೇಸ್ಟಿ ಆಗಿತ್ತು. ನಮಗೆ ವಿಡಿಯೋ ತೊಗೊಂಬಂದು ನೆನಪಾರ್ಯದ. ಈ ನೆಕ್ಸ್ಟಿಗೆ ರೈಸ್ ಹೇಳಿ ಸುಮ್ಮನೆ ಖರೀಬೇ ಹೇಳ್ತೀನಿ. ಈ ನೆಕ್ಸ್ಟಿಗೆ ರೈಸ್ ತೊಗೊತೀವಿ. ನಮ್ಮ ಅಕ್ಕರ ಈಗ ತಕಾಸಿ ಕೊಟ್ಟು ಬಿಟ್ಟಾಳ. ತಕಸ ಮತ್ತವ್ರು ಈಟ್ ತಿಂದ ಏನಂತ ನನಗರ 3 ಬ್ಯಾಟಿಂಗ್ ಮಾಡ್ಯಾಳ್ರಿ. ಒಂದ್ ಮ್ಯಾಲ ಭೀ ಹೆಗರಲ್ಲ, ಒಂದ್ ರೊಟ್ಟಿ ಮ್ಯಾಲ ಭೀ ನಮ್ಮ ಮಮ್ಮಿನ ಬ್ಯಾಟಿಂಗ್ ಎಲ್ಲ ನಡ್ಲತ್ತದ. ಯಾಕಂದ್ರೆ ಅವ್ರು ರೈಸ್ ತಿನ್ನಲ್ರಿ ಅವರು. ಅದಕ್ಕೆ ಎರಡು ತಂದಿನಿ ಅಂದ್ರೆ ಆಯ್ತು. ಈಗ ನಮ್ಮ ಅಕ್ಕ ನಮ್ಮ ಚಿಕ್ಕ ನಾ ಅಟ್ಟೆ ರೈಸ್ ತಿನ್ನಕಿದ್ದೀವಿ. ಹೋಗ್ಯಾರ ಮನಿಗೆ ಹೋಗ್ಯಾರ, ಅವ್ರು ಬಲ್ಲಂತ ಮನಿಗೆ ಹೋಗ್ಯಾರ, ಮನಿಗೆ ಹೋಗ್ಯಾರ. ಹಂಗೆ ಬಿಗ್ ಬಾಸ್ ಮತ್ತೆ ಹಂಗೆ ಸ್ಟ್ರೇಟ್ ಹಿಡಿಲತ್ತಿದ್ರು. ಬಿಗ್ ಬಾಸ್ ಸಲಕ್ಕೆ ಹೋದ್ರು ಪಾಪ. ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ 9:00. ಅದಕ್ಕೆ ನಮ್ಮ ಅಪ್ಪ ಹೋದ್ರು ಮನೆಗೆ ಊಟ ಮಾಡ್ತೀನಂತ. ಅದಕ್ಕೆ ನಾವು 4 ಮಂದಿ ಬಂದ್ವಿ. ಸೊ ನೀವು ಭೀ ಊಟ ಮಾಡ್ರಿ, ಬಿಗ್ ಬಾಸ್ ನೋಡ್ರಿ. ಆಯ್ತು. सबके हाथ ऊपर कमल गाली विराट कोहली के साइड में हाथ ऊपर